ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ನಾನು ರಾಮ್ ಬಡ್ಗೇರ್. ಸ್ನೇಹಿತರೆ, ಈಗ ನಾನು ಹೇಳೋದಕ್ಕೆ ಬಂದಿರುವಂಥ ವಿಚಾರ ಯಾವುದಪ್ಪ ಅಂತ ಅಂದರೆ ಅದು ಬಿಗ್ ಬಾಸ್ ಸೀಸನ್ 12 ಬಗ್ಗೆ. ಬಿಗ್ ಬಾಸ್ ಅಂತ ಅಂದರೆ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಕುಟುಂಬ ಸಮೇತರಾಗಿ ತಮ್ಮ ಮನೆಗಳಲ್ಲಿ ನೋಡ್ತಾರೆ, ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಇದೆಲ್ಲದರ ನಡುವೆ ಈ ಸೀಸನ್ 12ಕ್ಕೆ ಯಾರೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುತ್ತೆ, ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಾ ಇರ್ತಾರೆ ಇವರು ಬರ್ತಾರೆ ಅಂತ ಹೇಳಿ. ಆದ್ರೆ ಈಗ ಬಿಗ್ ಬಾಸ್ ಸೀಸನ್ಗೆ ಅಧಿಕೃತವಾಗಿ ಯಾರೆಲ್ಲ ಬರ್ತಾರೆ ಅನ್ನೋ ಪಟ್ಟಿ ನಮ್ಮ ಹತ್ರ ಇದೆ. ಅಂದ್ರೆ ಅಷ್ಟು ಜನರ ಬಗ್ಗೆಯೂ ಕೂಡ ಗೊತ್ತಿಲ್ಲ. ಆದ್ರೆ ಒಂದು 3-4 ಜನರ ಬಗ್ಗೆ ನಾನಂತೂ ಹೇಳ್ಬೋದು, ಇವರೇ ಬರ್ತಾರೆ, ಇವರೇ ಹೋಗ್ಬೋದು, ಈ ಕ್ಷೇತ್ರದಿಂದ ಇವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂಚೂರು ಐಡಿಯಾ ಇದೆ. ಸೊ ಹಂಗಾಗಿ ನಿಮಗೆ ಅದರಲ್ಲೂ 3 ಜನರ ಬಗ್ಗೆ ಅಂತೂ ಕನ್ಫರ್ಮ್ ಆಗಿ ಗೊತ್ತಿದೆ. ಸೊ ಹಂಗಾಗಿ ಅದನ್ನ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಸ್ನೇಹಿತರೆ. ನಮ್ಮ ಹೊಸ ಚಾನೆಲ್ ಆರ್ ಬಿ ಐಸ್. ಸೊ ಹಂಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮಗೂ ಕೂಡ ಸಪೋರ್ಟ್ ಮಾಡಿ. ಬೇರೆ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರ್ತೀರಾ, ಹಂಗಾಗಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತಾನೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲದರ ಜೊತೆಗೆ ಬಿಗ್ ಬಾಸ್ ಸೀಸನ್ 12 ಅದ್ದೂರಿಯಾಗಿ ಆರಂಭ ಮಾಡೋದಕ್ಕೆ ಈಗ ಚಾನೆಲ್ನವರು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಕಾದು ಕೂತಿರುವಂಥ ಒಂದು ಶೋ ಇದು. ಸೊ ಹಾಗಾಗಿನೇ ಬಿಗ್ ಬಾಸ್ ನಾವು ಕೂಡ ಇನ್ಮೇಲೆ ಫಾಲೋ ಮಾಡ್ತೀವಿ. ಜೊತೆಗೆ ಡೇ ಬೈ ಡೇ ಅಥವಾ ಪ್ರತಿನಿತ್ಯದ ಬಿಗ್ ಬಾಸ್ನ ಅಪ್ಡೇಟನ್ನು ನಿಮಗೆ ನಮ್ಮ ಚಾನಲ್ನ ಮುಖಾಂತರ ಕೊಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಮನವಿ. ಸೊ ಇದೆಲ್ಲದರ ನಡುವೆ ನನಗೆ ಗೊತ್ತಿರುವ ಪ್ರಕಾರ ಅಥವಾ ಕನ್ಫರ್ಮ್ ಇರುವ ಪ್ರಕಾರ ಒಂದು 3 ಜನರು ಹೋಗ್ತಾರೆ, ಕನ್ಫರ್ಮ್ ಈಗಾಗಲೇ ಹೋಗಿದ್ದಾರೆ ಅನ್ನೋ ಮಾಹಿತಿ. ಯಾರು? ಒಂದು ರಾಶಿಕಾ ಅಂತ ಹೇಳಿ. ರಾಶಿಕಾ ಯಾರು ಅಂತ ಅಂದ್ರೆ ಯಾರಿಗೂ ಕೂಡ ಸಹಜವಾಗಿ ಗೊತ್ತಿರಲ್ಲ. ರಾಶಿಕಾ ಯಾರಪ್ಪ ಅಂತ ಅಂದ್ರೆ ಅದು ಮನದ ಕಡಲು ಸಿನಿಮಾ. ಈಗ ಮೊನ್ನೆ ಒಂದು ಮನದ ಕಡಲು ಸಿನಿಮಾ ಬಂತು ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ. ಸೊ ಆ ಸಿನಿಮಾದಲ್ಲಿ ರಾಶಿಕಾ ಅವರು ಅಭಿನಯ ಮಾಡಿದ್ದಾರೆ ಹೀರೋಯಿನ್ ಆಗಿ. ಸೊ ರಾಶಿಕಾ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಆಗಿ ಬಿಗ್ ಮನೆಯಲ್ಲಿ ಅಥವಾ ದೊಡ್ಡ ಮನೆಯಲ್ಲಿ ಇರ್ತಾರೆ ಅನ್ನೋದು ಕನ್ಫರ್ಮ್. ಇದು ತಲೆ ಮೇಲೆ ತಲೆ ಹೋಗ್ಲಿ, ಇದು ಕನ್ಫರ್ಮ್. ಅದಾದ ನಂತರ ನಮ್ಮ ಕಾಕ್ರೋಚ್ ಸುದಿ, ನಿಮ್ಗೆಲ್ಲ ಗೊತ್ತೇ ಇದೆಯಲ್ವಾ, ಕಾಕ್ರೋಚ್ ಅಂತ ಹೆಸರುವಾಸಿಯಾಗಿದ್ದಾರೆ, ಸಾವಿತ್ರಿ ಅಂತ ಹೆಸರುವಾಸಿಯಾಗಿದ್ದಾರೆ. ಜೊತೆಗೆ ಅವರ ವಿಚಿತ್ರವಾದಂಥ ಮಾತುಗಳಿಂದ ಅವರು ಫೇಮಸ್ ಆಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕಾಕ್ರೋಚ್ ಸುದಿ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ, ಇದು ಕನ್ಫರ್ಮ್. ಅದಾದ ನಂತರ 3ನೇ ವ್ಯಕ್ತಿ ಯಾರಪ್ಪ ಅಂತ ಅಂದ್ರೆ ಅದು ಮೊದಲು ನ್ಯೂಸ್ ಆಂಕರ್ ಆಗಿದ್ರು. ಅದಾದ ನಂತರ ಅವರು ಎಂಟರ್ಟೈನ್ಮೆಂಟ್ ಕ್ಷೇತ್ರಕ್ಕೆ ಕಾಲಿಡ್ತಾರೆ, ಬೇರೆ ಶೋಗಳಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ ಅವರು ಎಂಟರ್ಟೈನ್ಮೆಂಟ್ ಆಂಕರ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಬೇರೆ ಯಾರು ಅಲ್ಲ, ಜಾಹ್ನವಿ. ಈ ಹಿಂದೆ TV9 ಆಗಿರ್ಬೋದು, ನ್ಯೂಸ್ ಫಸ್ಟ್ ಆಗಿರ್ಬೋದು, ಇಂಥ ದೊಡ್ಡ ಚಾನೆಲ್ಗಳಲ್ಲಿ ಕೆಲಸ ಮಾಡಿ ಅದಾದ ನಂತರ ಕಲರ್ಸ್ನಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಸೊ ಅದೇ ಜಾಹ್ನವಿ ಅವರು, ಆಂಕರ್ ಜಾಹ್ನವಿ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ಕ್ಕೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಈ 3 ಜನರ ಹೆಸರು ಏನ್ ಹೇಳಿದ್ನಲ್ಲ, ಇದು ಕನ್ಫರ್ಮ್. ಆದ್ರೆ ಇದನ್ನ ಹೊರತುಪಡಿಸಿದ್ರೆ ಇನ್ನೂ ಒಂದಿಷ್ಟು ಜನರ ಹೆಸರುಗಳಿದಾವೆ. ಆದ್ರೆ ಅವ್ರು ಹೋಗ್ತಾರೋ ಇಲ್ವೋ ಐ ಡೋಂಟ್ ನೋ. ಬಟ್ ಪ್ರಿಯಾ ಸೌದಿ ಅನ್ನೋ ಹೆಸರು ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದ ಯೂಟ್ಯೂಬರ್, ಜೊತೆಗೆ ರೀಲ್ಸ್ ಸ್ಟಾರ್ ಅಂತ ಹೇಳಿ ಏನ್ ಖ್ಯಾತಿಯನ್ನ ಗಳಿಸ್ಕೊಂಡಿದ್ದಾರೆ ಪ್ರಿಯಾ ಸೌದಿ, ಅವ್ರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಜೊತೆಗೆ ಡಾಕ್ಟರ್ ಬ್ರೋ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಸೊ ಇವರಿಬ್ರು ಹೋಗ್ತಾರಾ ಇಲ್ವಾ 50-50 ಇದೆ, ಗೊತ್ತಿಲ್ಲ ಕನ್ಫರ್ಮ್. ಬಟ್ ಗೊತ್ತಿಲ್ಲದೆ ಇರೋದನ್ನ ಹೇಳೋದಕ್ಕಿಂತ ಗೊತ್ತಿರೋದನ್ನ ಹಂಚ್ಕೊಳ್ಳೋದು ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ನನಗೆ ಕನ್ಫರ್ಮ್ ಆಗಿದ್ದ 3 ಜನರ ಹೆಸರುಗಳನ್ನ ನಿಮ್ಮ ಮುಂದೆ ಹೇಳಿದ್ದೀನಿ. ಸೊ ನಿಮ್ಗೆ ಯಾರು ಹೋಗ್ಬೇಕು, ಜೊತೆಗೆ ಹೋಗಿದ್ರೆ ಒಳ್ಳೇದು, ಜೊತೆಗೆ ಇವರೇ ಹೋದ್ರೆ ಒಳ್ಳೇದು, ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಮತ್ತೊಮ್ಮೆ ರಿಕ್ವೆಸ್ಟ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.